ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶಿಲ್ಪ. ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರೋ ಹಾಗೆ ನಾವು ಗಾರ್ಡನ್ಸ್ ಬೈ ದ ಬೇನಲ್ಲಿದ್ದೀವಿ. ಇಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ತುಂಬಾ ನೋಡೋ ಅಂಥ ಜಾಗ ಇದೆ. ಅದಕ್ಕೆ ಇಂಡಿವಿಜುವಲ್ ಆಗಿ ಕಾಂಬೋ ಆಗಿ ತುಂಬಾ ಟಿಕೆಟ್ಸ್ ಇದೆ. ನೀವು ಬರೋರಾದರೆ ಟಿಕೆಟ್ಸ್ನ ಆನ್ಲೈನಲ್ಲೂ ಚೆಕ್ಔಟ್ ಮಾಡ್ಬೋದು, ಹಾಗೆ ಇಲ್ಲಿ ಬಂದು ಟಿಕೆಟ್ ಕೌಂಟರಲ್ಲೂ ಟಿಕೆಟ್ನ ಬೈ ಮಾಡ್ಬೋದು. ನಾವು ತಗೊಂಡಾಗ ನಮ್ಮಿಬ್ಬರಿಗೆ, ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಲ್ಲಿರೋದ್ರಿಂದ ಡಿಸ್ಕೌಂಟ್ ನಡೀತಾ ಇತ್ತು. ನಾವು ಆನ್ಲೈನಲ್ಲೇ ಟಿಕೆಟ್ ಬೈ ಮಾಡಿದ್ವಿ. ನಮ್ಮ ಜೊತೆ ನಮ್ಮ ಮಾವ ಇಂಡ್ಯಾದಿಂದ ಬಂದಿದ್ದರು, ಅವರಿಗೆ ತೋರಿಸೋಣ ಅಂತ ಹೇಳಿ ಹೋದಾಗ ಅವ್ರಿಗೆ ನಾವು ಇಲ್ಲಿ ಟಿಕೆಟ್ನ ಆನ್ಲೈನಲ್ಲೇ ಬೈ ಮಾಡಿದ್ವಿ. ನಾವು ತೊಗೊಂಡಿದ್ವಿ ಕಾಂಬೋ. ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಮ್ಮ ಕಣ್ಮುಂದೆ ಇರೋದು ಏನೋ ಒಂಚೂರು ಅದ್ಭುತವಾಗಿದೆ ಅಂದಾಗ ಅದನ್ನು ನೋಡ್ತಾ ಮೈ ಮರೆತೆ, ಕಲ್ಲಂತೆ ನಿಂತೆ, ನೀರಾಗಿ ಕರಗದೆ, ಈ ಥರ ಎಲ್ಲ ಮಾತುಗಳನ್ನ ಆಡ್ತೀವಿ. ಅದೇ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಈ ಜಾಗಕ್ಕೆ ಬಂದರೆ ಡೆಫಿನೆಟ್ಲಿ ಅದೆಲ್ಲದೂ ಆಗುತ್ತೆ. ನೀವು ನಿಮ್ಮದೇ ಆದ ಲೋಕನ ಮರೆತುಬಿಡ್ತೀರ. ನಿಮ್ಮ ನೋವೇನಿರುತ್ತೆ, ನಿಮ್ಮ ದುಃಖ ಏನಿರುತ್ತೆ ಅದನ್ನೆಲ್ಲ ಮರೆತು ಇಲ್ಲಿ ಏನನ್ನು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀರ ಅದು ತಾನಕ್ಕೆ ತಾನೇ ನಿಮ್ಮೊಳಗೆ ಗೊತ್ತಿಲ್ಲದೇ ಆ ಎಂಜಾಯ್ ಮೂಮೆಂಟ್ನ ನಿಮ್ಮ ಹತ್ರಕ್ಕೆ ತರತ್ತೆ ಅಂದರೆ ಸುಳ್ಳಾಗಲ್ಲ. ಈ ಹೂಗಳು ನೋಡ್ತಿದ್ರೆ ನನಗಂತೂ ನನ್ನ ಮನಸ್ಸು ಕರಗೋಯ್ತು. ಹೂ ನೋಡ್ತಾ ಇದ್ದಾಗ ಒಂದು ಸಲ ಅನ್ನಿಸ್ತು ಹೂ ನನ್ನನ್ನು ನೋಡಿ ನಗ್ತಾ ಇದೆ ಅಂತ, ಇನ್ನೊಂದು ಸಲ ಅನ್ನಿಸ್ತು ಹೂ ಬಾ ನನ್ನನ್ನು ತಬ್ಗೋಂತ ಇದೆ ಅಂತ, ಹೂನ ಮುಟ್ಟೋಕ್ಕೆ ಹೋದಾಗ ಮುಟ್ಟಬೇಡ ನನ್ನನ್ನು, ನಾನು ನಿನ್ನನ್ನು ಆಟಾಡಿಸ್ತೀನಿ ಅಂತ. ಈ ಥರ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗತ್ತಲ್ಲ. ಅದು ನಿಮ್ಗೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಹೂವಿನ ರಾಶಿ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೋ ಒಂದು ಸ್ವರ್ಗಕ್ಕೆ ಹೋದಂಗೆ ಅನ್ನಿಸ್ತು. ಗೊತ್ತಿಲ್ಲ ನಾವು ಈ ಜನ್ಮದಲ್ಲಿ ಜನ್ಮದಲ್ಲಿ ಪಾಪ ಮಾಡಿದ್ದೀವೋ ಪುಣ್ಯ ಮಾಡಿದ್ದೀವೋ, ಸ್ವರ್ಗಕ್ಕೆ ಹೋಗ್ತೀವೋ ಬಿಡ್ತೀವೋ, ಬಟ್ ಈ ಥರ ಇರೋ ಅಂಥ ಬ್ಯೂಟಿನ ನಾವು ನೋಡ್ತೀವಲ್ಲ, ಇಲ್ಲೇ ನಮ್ಮ ಲೈಫ್ನ ಒಂದು ಸ್ವರ್ಗನ ಕಾಣ್ಬೋದು. ಕಾಣೋ ಮನಸ್ಸು ನಮ್ಮ ಕಣ್ಣುಗಳಲ್ಲಿ ಮನಸ್ಸಲ್ಲಿ ಇರಬೇಕು. ಏನೂ ಇಲ್ಲದೇ ನಾನು ಬರೀ ಕೊರಗೊಂಡೇ ಕೂತಿದ್ರೆ ಜೀವನ ಬರೀ ಸೊನ್ನೆಯಾಗೇ ಇರುತ್ತೆ. ಜೀವನ ಇನ್ನೂ ಇದೆ ಅಂತ ಹೇಳಿ ನೋಡೋಕ್ಕೆ ಹೊರಟಾಗ ಒಂದೊಂದೇ ಅಡಿಷ್ನಲ್ ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಬನ್ನಿ, ಈ ನಮ್ಮ ಜೊತೆ ಸಿಂಗಾಪುರ್ನ ನೋಡೋ ವಿಡಿಯೋದಲ್ಲಿ ನೀವು ಕೈ ಜೋಡಿಸಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋನ ನೋಡೋದನ್ನು ಮರಿಬೇಡಿ. ನನ್ನ ಪ್ರಯತ್ನ ಸಿಂಗಾಪುರ್ನ ನಿಮ್ಮ ಜೊತೆಗೆ ತೋರಿಸ್ಬೇಕು. ನಿಮಗೇನು ಅನಿಸುತ್ತೆ? ನೋಡೋಕ್ಕಾಗೋರಿಗೆ, ನೋಡೋಕ್ಕಾಗದೇ ಇರೋರಿಗೆ ಊರು ಹೇಗಿದೆ ಅನ್ನೋದನ್ನು ತೋರಿಸೋ ಒಂದು ಸಣ್ಣ ಪ್ರಯತ್ನದಲ್ಲಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಬಿಗಿನಿಂಗಲ್ಲೇ ನೋಡಿದ್ದ ಹೂ ರಾಶಿ ಹೆಸರು ಫ್ಲೋರಲ್ ಫ್ಯಾಂಟಸಿ ಅಂತ ಹೇಳಿ. ಅಲ್ಲಿ 6,000 ಹೂ ಗಿಡಗಳು ಇದೆ. ಇದು ಬೆಳಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ ಓಪನ್ ಇರುತ್ತೆ. ಈಗ ನಾವು 4D ರೈಡ್ಗೆ ಹೋಗ್ತಾ ಇದ್ದೀವಿ. ರೈಡ್ ಅಂತೂ ಸಖತ್ತಾಗಿರುತ್ತೆ. ನಾವು ಎಂಜಾಯ್ ಮಾಡಿದ್ವಿ. ಸೌಂಡ್ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಇಲ್ಲೆಲ್ಲ ನೋಡೋಕೆ ಹೋಗ್ತೀವಿ, ಇದೇ ಜಾಗನ ಅಲ್ಲಿ ಎಲ್ಲ. ಇದೆಲ್ಲ ಹೋಗ್ತೀವೇನಲ್ವಾ?
ಇದ್ರೊಳಗೆ ಹೋಗ್ತೀವಿ ಕ್ಲೌಡ್ ಫಾರೆಸ್ಟ್. ಇದು ಫ್ಲವರ್ ಡೂಮ್, ಇಲ್ಲೋ ಹೋಗ್ತೀವಿ ಈಗ. ಚೆನ್ನಾಗಲ್ಲ ಫ್ರಾಗ್ರೆನ್ಸು, ಒಂಥರ ರೋಸು. ನೀ ಇಲ್ಲಿಗೆ ಬಂದಿಲ್ವಾ? ಬಂದಿದ್ದೀನಿ. ಬಟರ್ಫ್ಲೈ. ಮೀನು. ಬೇಬಿ
ಕಂಪ್ಲೀಟ್ ಗಾರ್ಡನ್ನ ಸುತ್ತಾಡೋದಕ್ಕೆ 3 to 4 ಅವರ್ಸ್ ಬೇಕು. ನಾವು ಹಾಫ್ ಆನ್ ಅವರ್ ರೈಡಲ್ಲಿ ನೋಡಿದ್ಮೇಲೆ ನಮ್ಮ ಮಾವಂಗೆ ಇನ್ನೂ ಜಾಸ್ತಿ ನೋಡಬೇಕು ಅಂತ ಆಸೆ ಆಯಿತು. ಈ ವಿಡಿಯೋನ ಮೇ ಬಿ 3 ಪಾರ್ಟಾಗಿ ಬರುತ್ತೆ, ಏಕೆಂದರೆ ಅಷ್ಟು ನೋಡೋ ಅಂಥದ್ದಿದೆ. ಅಲ್ಲಿಂದ ಆಚೆ ಬಂದಮೇಲೆ ಈ ಥರ ಶಾಪ್ ಇತ್ತು, ಇಲ್ಲಿ ಜ್ಯುವೆಲ್ರೀಸು ಡ್ರೆಸ್ಸು ಎಲ್ಲ ಮಾರ್ತಾಯಿದ್ರು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.